ಅದಕ್ಕೆ ಪೂರಕವಾಗಿ 5 ಗ್ಯಾರಂಟಿಗಳನ್ನು ಏನು ನಾವು ಚುನಾವಣೆ ಪೂರ್ವದಲ್ಲಿ ಕೊಟ್ಟಿದ್ವಿ ಅದನ್ನು ಈ ರಾಜ್ಯದ ಜನರಿಗೆ ಕೊಡೋದ್ರ ಮುಖಾಂತರ ನಿಮಗೆಲ್ಲ ಗೊತ್ತೇ ಇದೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ, ಯುವ ನಿಧಿ. ನಾನು ಅವನ್ನೆಲ್ಲ ಪೂರ್ಣ ವಿವರಣೆ ಮಾಡಲಿಕ್ಕೆ ಹೋಗಲ್ಲ, ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಅವುಗಳ ಮುಖಾಂತರ ಈಗ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 2023ರಲ್ಲಿ, ಜೊತೆಗೆ ಇತ್ತೀಚೆಗೆ ಏನು ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರು ಅವರು ಮುಖ್ಯಮಂತ್ರಿಗಳಾಗಿರೋಕ್ಕೆ ಈಗಾಗಲೇ 2 ತಿಂಗಳಾಯಿತು. ಅವರು ಕೂಡ ಉಪಮುಖ್ಯಮಂತ್ರಿಗಳಾಗಿದ್ದರು. ನಮ್ಮ ಕೇಂದ್ರದ ನಾಯಕರು, ರಾಜ್ಯದ ನಾಯಕರು ಆ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡಿದ್ರು. ಈಗಿನ ಮುಖ್ಯಮಂತ್ರಿಗಳು ಕೂಡ ಆ ಯೋಜನೆಗಳನ್ನು ಮುಂದುವರಿಸ್ತಾ, ಜೊತೆಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದ್ರ ಜೊತೆಗೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಬರಗಾಲದ ಛಾಯೆಯಲ್ಲಿದ್ದೀವಿ. ನಾನು ಏನು ಈಗ ಈ ರಾಜ್ಯದ ಮಂತ್ರಿ ಆದ 3ನೇ ತಾರೀಕು 5ನೇ ತಾರೀಕಿಂದ ಈ ಜಿಲ್ಲೆಯ 6 ತಾಲೂಕುಗಳಿಗೆ ಸಂಚಾರ ಮಾಡಿ ಎಲ್ಲ ಹಂತದ ಜನಪ್ರತಿನಿಧಿಗಳೊಂದಿಗೆ, ಏನು ನಮ್ಮ ಶಾಸಕರೊಂದಿಗೆ, ಜನಪ್ರತಿನಿಧಿಗಳೊಂದಿಗೆ, ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ, ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಎಲ್ಲ ಸುತ್ತಿ ಏನು ನಮಗೆ ಬರಗಾಲಕ್ಕೆ ಪೂರಕವಾಗಿ ರೈತರು ಯಾವ ರೀತಿಯಲ್ಲಿ ಕಷ್ಟದಲ್ಲಿದ್ದಾರೆ, ಸಾರ್ವಜನಿಕರ ಕುಡಿಯ ನೀರು ಏನಿರ್ಬೋದು, ಬೇರೆ ಬೇರೆ ವಿಷಯಗಳನ್ನೆಲ್ಲ ಚರ್ಚೆ ಮಾಡಿ ಒಂದು ಪೂರಕವಾದ ವರದಿಯನ್ನು ನಾವು ಈಗಾಗಲೇ ತಯಾರು ಮಾಡಿದ್ದೀವಿ. ಅದನ್ನು ರಾಜ್ಯ ಸರ್ಕಾರಕ್ಕೆ ಕೊಡ್ತೀವಿ. ಅದನ್ನು ಖಂಡಿತವಾಗ್ಲೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರ, ಜೊತೆಗೆ ಕೇಂದ್ರ ಸರ್ಕಾರ ಎರಡೂ ಸೇರಿ ಈ ರಾಜ್ಯದ ಜನರು, ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದಲ್ಲಿರ್ಬೋದು, ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈ ವರ್ಷ ಮಳೆಗಾಲ ಕಡಿಮೆ ಇದೆ ಅಂತ ಹೇಳಿ ಈಗಾಗಲೇ ಹವಾಮಾನ ಇಲಾಖೆಯವರು ಹೇಳಿದ್ದಾರೆ. ಅದು ಪೂರಕವಾಗಿ ನಾವು ಸ್ಪಂದಿಸ್ತಾ ಒಟ್ಟಾರೆಯಾಗಿ ಈ ಜಿಲ್ಲೆಯಲ್ಲಿ ನಾವು ಈ ಸಂದರ್ಭದಲ್ಲಿ ನಮ್ಮ ಸಾಧನೆಗಳನ್ನು ಹೇಳಲೇಬೇಕು. ಯಾರೇ ಮಾಡಿಲ್ಲ, ನಾವೆಲ್ಲ ಪಕ್ಷಾತೀತವಾಗಿ ನಾವು ಚುನಾವಣೆ ಸಂದರ್ಭದಲ್ಲಿ ನಾವು ಚುನಾವಣೆ ಮಾಡ್ತೀವಿ. ಈಗೆಲ್ಲ ನಾವೆಲ್ಲ ಕೂಡ ವೇದಿಕೆ ಮೇಲೆ ನಮ್ಮ ಸಂಸದರಾದಿಯಾಗಿ, ನಮ್ಮ ಪಕ್ಷದ ಶಾಸಕರಾಗಿ, ಜೊತೆಗೆ ಶಾಸಕರು ಸೇರಿ, ಜೊತೆಗೆ ನಮ್ಮ MLC ಅವರು, ಬೇರೆ ಬೇರೆ ಪಕ್ಷದವರೆಲ್ಲ ಸೇರಿ ಸಾರ್ವಜನಿಕರಿಗೆ ಏನು ಬೇಕು ಅಭಿವೃದ್ಧಿ ಅಷ್ಟೇ ಬೇಕು. ಯಾವುದೇ ಪಕ್ಷ ಇರಲಿ, ಯಾವುದೇ ವ್ಯಕ್ತಿ ಇರಲಿ, ಅವ್ರು ಕಾಣಬೇಕಾದಂಥದ್ದು ಅವರ ಅವಶ್ಯಕತೆಗಳು, ಜೊತೆಗೆ ಅಭಿವೃದ್ಧಿ, ಮೂಲಭೂತ ವ್ಯವಸ್ಥೆಗಳು. ನಾವೆಲ್ಲರೂ ಕೂಡ ಈ ಜಿಲ್ಲೆಯಲ್ಲಿ ವಿಶೇಷವಾಗಿ ಭದ್ರಾ ಮೇಲ್ದಂಡೆ ಯೋಜನೆ ಬಹಳಷ್ಟು ಪೂರಕವಾಗಿರ್ತಕ್ಕಂಥದ್ದು. ಬಹುಶಃ ಇದು ಬಹಳಷ್ಟು ಜನರ ಕನಸು. ಇದಕ್ಕೋಸ್ಕರ ಹೋರಾಟ ಮಾಡಿ ನಾವೀಗ ನಾನು 3 ಬಾರಿ 2013ರಿಂದ ನಾನು ಶಾಸಕನಾಗಿರ್ಬೋದು, ವೇದಿಕೆ ಮೇಲಿರೋರು ಇತ್ತೀಚೆಗೆ ಇರ್ಬೋದು, ಪೂರ್ವದಲ್ಲಿ ಇರ್ಬೋದು. ಆದರೆ ಈ ಭದ್ರಾ ಮೇಲ್ದಂಡೆ ಯೋಜನೆಗೆ ಬಹಳಷ್ಟು ಜನ ಏನು ನಾವು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡೋದು ನೆನೆಸ್ತೀವಿ, ಅದೇ ರೀತಿಯಾಗಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಹೋರಾಟ ಮಾಡಿದಂಥ ಎಲ್ಲ ಹೋರಾಟಗಾರರನ್ನ ನಾವು ಸ್ಮರಿಸಬೇಕಾಗ್ತದೆ. ಅವರೆಲ್ಲ ಹೋರಾಟ ಮಾಡಿದ ಫಲವಾಗಿಯೇ ಕೂಡ ಅದು ಪ್ರಾರಂಭ ಆಗಿ ಏನು 2002ರಲ್ಲಿ 2004ರಲ್ಲಿ ಪ್ರಾರಂಭವಾಗಿ ಈಗಾಗಲೇ 18-20 ವರ್ಷಗಳ ಕಾಲ ಅದು ನಡೆದಿದೆ. ಆದರೆ ಈಗ ಇರ್ತಕ್ಕಂಥ 4 ಜಿಲ್ಲೆಗಳಿಗೆ ಸಂಬಂಧಿಸಿದಂಥ ಒಂದು ಯೋಜನೆ ಭದ್ರಾ ಮೇಲ್ದಂಡೆ ಯೋಜನೆ ಏನು ನಮ್ಮ ಚಿಕ್ಕಮಗಳೂರು, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಅದರಲ್ಲಿ 12 ತಾಲೂಕುಗಳು, ಸುಮಾರು 22,000 ಕೋಟಿ ಅದಕ್ಕೆ ಅಂದಾಜು ವೆಚ್ಚ. ಅದಾದ ನಂತರ ಈಗಾಗಲೇ ಸುಮಾರು 12,000 ಕೋಟಿ ಖರ್ಚಾಗಿರ್ತಕ್ಕಂಥದ್ದು. ಇದರಲ್ಲಿ ವಿಶೇಷವಾಗಿ ಮುಗಿಸ್ಬೇಕು. ನಾವೆಲ್ಲರೂ ಚುನಾವಣೆ ಸಂದರ್ಭದಲ್ಲಿ ಹೇಳೋಣ, ನಾವೇನು ಕೆಲಸ ಮಾಡಿದ್ದೀವಿ, ಕಾಂಗ್ರೆಸ್ ಪಕ್ಷ ಏನು ನೆರವು ಕೊಡ್ತು, BJP ಪಕ್ಷ ಏನು ಕೊಡ್ತು, ಕೇಂದ್ರ ಸರ್ಕಾರ ಏನು ಕೊಡ್ತು, ಅದನ್ನು ಹೇಳ್ತಾ ಹೋಗೋಣ. ಆದರೆ ನಾವು ಯಾವತ್ತೂ ಕೂಡ ಯಾವಾಗಲೂ ನಮ್ಮ ಸಂಸದರು ಈಗಾಗಲೇ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಅವರಿಗೆ ಆದ ಒಂದು ಪರಿಗಣನೆ ಇದೆ ಕೇಂದ್ರದಲ್ಲಿ ಕೂಡ. ಮುಂದೆ ನಾರಾಯಣಸ್ವಾಮಿಯವರು ಕೆಲವೊಂದು ಸಂದರ್ಭದಲ್ಲಿ ನೀರು ಬಿಡೋಂಥ ಸಂದರ್ಭದಲ್ಲಿ ಇರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ ಅವರು ಇದ್ದರು, ಇವರೂ ಮಾಡ್ತಾರೆ. ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಖಂಡಿತವಾಗ್ಲೂ ಅದನ್ನು ಮಾಡ್ತೀವಂತ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಏನು ಈಗಾಗಲೇ ಕೇಂದ್ರ ಸರ್ಕಾರದ ಯೋಜನೆಗಳು ಭದ್ರಾ ಮೇಲ್ದಂಡೆ ಜೊತೆಗೆ ನಮ್ಮ ದಾವಣಗೆರೆ, ಚಿತ್ರದುರ್ಗ, ತುಮಕೂರು ನೇರ ರೈಲ್ವೆ ಮಾರ್ಗವನ್ನು ಕೂಡ ಅವರೆಲ್ಲ ಅದಕ್ಕೆ ಪ್ರಯತ್ನ ಮಾಡಿ ಈಗ ನಾವು 2028ಕ್ಕೆ ಸಂಪೂರ್ಣಗೊಳಿಸ್ತೀವಿ ಅಂತ ಹೇಳಿ ನಮ್ಮ ಅಧಿಕಾರಿಗಳ ಮಾಹಿತಿ. ಅದರಲ್ಲಿ 114 ಕಿಲೋಮೀಟರ್ ಈಗಾಗಲೇ ಕಂಪ್ಲೀಟ್ ಕೂಡ ಆಗಿದೆ. ಅದರಲ್ಲಿ ಈಗ ಈ ತಿಂಗಳ ಈಗಾಗಲೇ ನಾವು ಈ ಸಂದರ್ಭದಲ್ಲಿ ನಾನು ಆಗಲೇ ಹೇಳಿದೆ, ನಾವು ಬಹಳಷ್ಟು ಜನನ ನೆನೆಸ್ಬೇಕಾಗ್ತದಂತ. ಇದಕ್ಕೆ ಹಿರಿಯ ಶಾಸಕರು ನಮಗೆ ಪ್ರಸ್ತುತವಾಗಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮತ್ತು ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾದಂಥ ಸನ್ಮಾನ್ಯ ಡಿ ಸುಧಾಕರ್ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದರು. ಅವ್ರ ನೇತೃತ್ವ ನಮ್ಮ ಸಂಸದರು ಸೇರಿ ಈಗಾಗಲೇ ನಾವೆಲ್ಲರೂ ಕೂಡ ನಮ್ಮ ಸರ್ಕಾರನೇ ಅಲ್ಲ, ಯಾವ ಸರ್ಕಾರಗಳಿರ್ತದೆ ಆ ಸರ್ಕಾರದ ಜವಾಬ್ದಾರಿ ಇರ್ತದೆ.
ಆದರೆ ಆ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ನಾವೆಲ್ಲ ಸೇರಿ ನಾವೆಲ್ಲರೂ ಏನು ನಮ್ಮ ಜಿಲ್ಲೆಯ ಶಾಸಕರು, ಹಿರಿಯ ಶಾಸಕರಾದಂಥ ಬಿ ಜಿ ಗೋವಿಂದಪ್ಪನವ್ರು ಇರ್ಬೋದು, ಗೋಪಾಲಣ್ಣವ್ರು ಇರ್ಬೋದು, ಜೊತೆಗೆ ಇಂದಿನ 13ರಿಂದ 18ರವರೆಗೆ ಇದ್ದಂಥ ನಮ್ಮ ವೀರೇಂದ್ರ ಪಟ್ಟಿ, ಈಗಿನ ವೀರೇಂದ್ರ ಪಪ್ಪಿಯವರು, ಜೊತೆಗೆ ಇಂದಿನ 13ರಿಂದ 18ರವರೆಗೆ ಇದ್ದಂಥ ಶಾಸಕರು, ಸಚಿವರು, ನಮ್ಮ ಆಂಜನೇಯಣ್ಣವರು, ಮಾಜಿ ಸಂಸದರು, ಜೊತೆಗೆ ಇನ್ನೊಬ್ಬ ಮಾಜಿ ಸಂಸದರು ಬಂದೋದ್ರು, ನಾರಾಯಣಸ್ವಾಮಿ ಅವರು. ಬರೇ ಅವ್ರ ಪಕ್ಷದವರಂತಲ್ಲ, ನಾವೆಲ್ಲ ಪಕ್ಷಾತೀತವಾಗಿ ನಮ್ಮ ತಿಪ್ಪಾರೆಡ್ಡಿ ಅಣ್ಣವರಿದ್ದರು ಶಾಸಕರಾಗಿ, ಮತ್ತು ನಮ್ಮ ಮೊಳಕಾಲ್ಮೂರಲ್ಲಿ ತಿಪ್ಪೇಸ್ವಾಮಣ್ಣರಿದ್ದರು ಮೊದಲೇ ಬಾರಿ ಶಾಸಕರಾದಾಗ. ನಾವೆಲ್ಲ 6 ಜನನೂ ಕೂಡ, ಜೊತೆಗೆ ಈಗಿನ ಸಂದರ್ಭದಲ್ಲಿದ್ದಂಥ ಹೊಳಲ್ಕೆರೆ ಚಂದ್ರಪ್ಪ ಅವರು ಸೇರಿ ನಾವೆಲ್ಲರೂ, ಬಹುಶಃ ಅವರೆಲ್ಲರೂ, ಜೊತೆಗೆ ಇಂದಿನ ಎಲ್ಲ ಹೋರಾಟಗಾರರು, ನೀರಾವರಿ ಹೋರಾಟ ನಮ್ಮ ಜಯಣ್ಣವರಿದ್ದರು, ಬಹುಶಃ ಒಡೆಯವರಿದ್ದರು, ಮತ್ತು ಕೋದಂಡರಾಮಯ್ಯವರು ಇರ್ಬೋದು, ಎಲ್ಲ ಪತ್ರಕರ್ತರಲ್ಲಿ ಕೆಲವರೆಲ್ಲ ಮುಖಂಡಗಳಿದ್ದಾರೆ. ಈಗಿನ ನಮ್ಮ ನೀರಾವರಿ ಹೋರಾಟಗಾರರ ಅಧ್ಯಕ್ಷರು, ಕಾರ್ಯದರ್ಶಿಗಳು, ನಾವೆಲ್ಲರೂ ಸೇರಿದ್ದೀವಿ. ನಾವೆಲ್ಲರ ಸೇರಿದ ಪ್ರತಿಫಲವಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಬ್ರಾಂಚ್ ಕೆನಾಲ್, ಬಹುಶಃ ಆ ಯೋಜನೆಯಲ್ಲಿ ತುಮಕೂರು ಬ್ರಾಂಚ್ ಕೆನಾಲ್ ಇದೆ, ಚಿತ್ರದುರ್ಗ ಬ್ರಾಂಚ್ ಕೆನಾಲ್ ಇದೆ. ಬಹುಶಃ ಚಿತ್ರದುರ್ಗ ಸಾಂಘಿಕವಾಗಿ ನಾವೆಲ್ಲರೂ ಪಕ್ಷಾತೀತವಾಗಿ ಅದನ್ನು ಯಾವುದೇ ಈ ಮೀಟಿಂಗ್ಗಳಲ್ಲಿ ಇರ್ಬೋದು, ಪ್ರಗತಿ ಪರಿಶೀಲನೆಯಲ್ಲಿ ಇರ್ಬೋದು, ಮುಖ್ಯಮಂತ್ರಿಗಳು ಭೇಟಿಯಾದಂಥ ಸಂದರ್ಭದಲ್ಲಿ ಇರ್ಬೋದು, ಈಗಿನ ಮುಖ್ಯಮಂತ್ರಿಗಳು ಆಗಿನ ನೀರಾವರಿ ಸಚಿವರಾಗಿದ್ದರು ನಮ್ಮ ಡಿ ಸುಧಾಕರ್ ಅವರ ಸಚಿವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಏನು 114 ಕಿಲೋಮೀಟರ್ ಇದೆ ಆ ವೈ ಜಂಕ್ಷನ್ ಏನಿದೆ, ಅಲ್ಲಿಂದ ನಾವು ಈಗಾಗಲೇ ಎಲ್ಲ ಕೆಲಸ ಎಲ್ಲ ಮುಗಿದಿದೆ. ನಾನು ಈಗಾಗಲೇ ಬೇಡಿಕೆಯನ್ನು ಸಲ್ಲಿಸಿದ್ದೀನಿ. ಸುಮಾರು 6 TMC ನೀರನ್ನು ನಮಗೆ ಕೊಡಬೇಕು. ಜೊತೆಗೆ ಕುಡಿಯೋ ನೀರು ಇರ್ಬೋದು, ವಾಣಿವಿಲಾಸ ಸಾಗರಕ್ಕೆ ಇರ್ಬೋದು, ಮತ್ತು ನಮಗೆ ಟ್ರಯಲ್ ರನ್ನಿಂಗ್ ಇರ್ಬೋದು ಅಂತ ಬಹುಶಃ ಈ ತಿಂಗಳ ಈಗಾಗಲೇ ನಮಗೆ ಟೆಂಟೇಟಿವ್ ಆಗಿ ತಾತ್ಕಾಲಿಕವಾಗಿನ ಒಂದು ಗುರಿ ಆಗಸ್ಟ್ 30 ಆದ ನಂತರ, ಸೆಷನ್ ಆದ ನಂತರ ಮುಖ್ಯಮಂತ್ರಿಗಳ ಡೇಟನ್ನು ತಗೊಂಡು ಏನು ನಮ್ಮ ಗೋನೂರು ಕೆರೆ ಇದೆ ಅಲ್ಲಿಗೆ ಬರೋಂಥ ಕೆಲಸ, ನೀರು ಬರೋಂಥ ಕೆಲಸ ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಜನರಿಗೆ ಹೇಳ್ತಾ, ಅದಾದ ನಂತರ ಗೋನೂರು ಅಕ್ವಾಡೇಟ್ ಮುಂದಿನ ವರ್ಷದಲ್ಲಿ ಜನವರಿ ಫೆಬ್ರವರಿ ಅಷ್ಟೊತ್ತಿಗೆ ಅಕ್ವಾಡೇಟ್ ಮುಗಿಸಿ ಈ ಜಿಲ್ಲೆಯ 6 ತಾಲೂಕುಗಳು, ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕು ಮತ್ತು ನಮ್ಮ ತುಮಕೂರು ಜಿಲ್ಲೆಯ ಪಾವಗಡ, ಇವೆಲ್ಲಕ್ಕೂ ಕೂಡ ಬಹುಶಃ ನಾನು ಕೆರೆಗಳಿಗೆ ನೀರು ತುಂಬಿಸೋಂಥ ಕೆಲಸ ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳಿ ಬಯಸ್ತೀನಿ. ಅದನ್ನು ಬಿಟ್ಟು ಹನಿ ನೀರಾವರಿ ಯೋಜನೆ ಅದೆಲ್ಲ ಮುಗಿಸ್ತೀವಿ ಅಂತಲ್ಲ. ನಾನು ಈ ಸಂದರ್ಭದಲ್ಲಿ ನಮ್ಮ ಸಂಸದರಿದ್ದಾರೆ, ಅವ್ರು ಯಾವತ್ತೂ ಕೂಡ ನಾನು ಈಗಾಗಲೇ ಹೇಳಿದೆ, ಯಾವುದೇ ಸರ್ಕಾರ ಇರಲಿ, ಯಾರೇ ಪ್ರತಿನಿಧಿಗಳು, ಅವರು ಕೂಡ ಭಾಳಷ್ಟು ಪ್ರಯತ್ನಗಳನ್ನು ಆಗ್ತಾ ಇದ್ದಾರೆ ಕೇಂದ್ರದಲ್ಲಿ. ಅವರು ಏನು ಕೇಂದ್ರ ಸರ್ಕಾರ ವಾಗ್ದಾನ ಮಾಡಿತ್ತು ಆ ಅನುದಾನವನ್ನು 5300 ಕೋಟಿ, ಮೊನ್ನೆ ಇಲ್ಲಿ ಶ್ರೀಗಳು ಬಂದಿದ್ದರು, ಸಿರಿಯರ ಶ್ರೀಗಳು, ಅವರು ಕೂಡ ಪ್ರಯತ್ನ ಮಾಡಿದ್ದಾರೆ. 6000 ನಮ್ಮ ಸಂಸದರು ಕೂಡ ಈಗಾಗಲೇ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ. ಅವರು ಯಾವತ್ತೂ ಕೂಡ ಆಗಿದ್ದೇ ಇರ್ಬೋದು, ಅವರೆಲ್ಲ ಪ್ರಯತ್ನಕ್ಕೆ ಭಾಳಷ್ಟು ಒಂದು ವ್ಯವಸ್ಥಿತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಜಿಲ್ಲಾಧಿಕಾರಿಗಳಿರ್ಬೋದು, ಕಾರ್ಯನಿರ್ವಹಣಾಧಿಕಾರಿಗಳಿರ್ಬೋದು, ವಿಶೇಷವಾಗಿ ರಕ್ಷಣೆ ಕೊಡುವಂಥ ಪೊಲೀಸ್ ವರಿಷ್ಠಾಧಿಕಾರಿಗಳಿರ್ಬೋದು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಲ್ಲಿ ಕಾರಣಕರ್ತರಾದಂಥ ಎಲ್ಲ ನಮ್ಮ ಕಾರ್ಯಾಂಗ ವ್ಯವಸ್ಥೆಯ ಅಧಿಕಾರಿ ಬಂಧುಗಳಿಗೆ, ತಾಲೂಕಿನ ಅಧಿಕಾರಿ ಬಂಧುಗಳಿಗೆ, ಮಾಧ್ಯಮದ ಸ್ನೇಹಿತರಿಗೆ ಈಗಾಗಲೇ ಕಂಟಿನ್ಯೂಸ್ ಆಗಿ ತಾವು ನಿಂತು ಗೌರವವನ್ನು ಕೊಡೋದ್ರ ಜೊತೆಗೆ, ಆಮೇಲೆ ನಮ್ಮ ಮಕ್ಕಳು ವಿಶೇಷವಾಗಿ ಇಲ್ಲಿ ಭಾಗವಹಿಸಿ ತಾವೆಲ್ಲರೂ ಇಲ್ಲಿ ಭಾಗವಹಿಸಿದ್ರ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ.